ಮನುಷ್ಯನ ಕಣ್ಣು ದೃಷ್ಟಿನೇ ಭಾಳ ಯಥೇಚ್ಛವಾಗಿ ಹೇಳ್ತಾರೆ. ಆಯ್ತ ದೃಷ್ಟಿ, ನೀಚ ದೃಷ್ಟಿ, ದೃಷ್ಟಿ ಅಂತೆಲ್ಲ ಹೇಳ್ತಾರೆ. ವ್ಯವಹಾರ ವ್ಯಾಪಾರವನ್ನು ಮಾಡುವಂಥವರಿಗೆ ಮಂತ್ರ ಕೂಡ ಇದೆ. ವ್ಯವಹಾರ ವಶೀಕರಣ, ವ್ಯಾಪಾರ ವಶೀಕರಣ, ಧನ ವಶೀಕರಣ, ಧಾನ್ಯ ವಶೀಕರಣ, ರಾಜ್ಯ ವಶೀಕರಣ, ರಾಷ್ಟ್ರ ವಶೀಕರಣ ಎಲ್ಲ ಇದೆ. ಪುಷ್ಯ ನಕ್ಷತ್ರ ಅಂತ ಈಗಾಗಲೇ ಬಹಳ ಜನಕ್ಕೆ ಗೊತ್ತಿದೆ. ಪುಷ್ಯ ನಕ್ಷತ್ರ ಗುರುವಾರ ಬಿದ್ದಾಗ ಏನಾಗುತ್ತೆ, ಭಾನುವಾರ ಬಿದ್ದಾಗ ಏನಾಗುತ್ತೆ ಅಂತಕ್ಕಂಥ ಎಲ್ಲ ಕೂಡ ತಿಳ್ಕೊಂಡಿರ್ತೀರಿ. ಪುಷ್ಯ ನಕ್ಷತ್ರ ಇದ್ದ ಸಂದರ್ಭದಲ್ಲಿ ಇಪ್ಪಲಿ ಗಿಡದ ಬೇರು, ಈ ಬೇರುಗಳನ್ನು ಒಂದು ಕೆಂಪು ದಾರ ಕಟ್ಟಿ ಆ ಒಂದು ಕೃಷ್ಣನ ಕೊಳಲೊಳಗೆ ಇಡಬೇಕು. ಇನ್ನೊಬ್ಬರನ್ನ ವಶೀಕರಣ ಮಾಡುವುದು ಅಂತ ಇದೆಯಲ್ಲ, ಅದು ಇವರು ಯಾರ ಕೈಲೂ ಅದು ಸಾಧ್ಯವೇ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಶೀಘ್ರವಾಗಿ ಮೇಲೆಳಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಅದೇ ದಿನವೇ, ಎರಡನೇ ದಿನ ನಾನು ಮಾತಾಡಲಿಲ್ಲ, ಅದೇ ದಿನವೇ ಲಾಭವನ್ನು ಕಾಣ್ತೀರಿ ಅಂತಂದರೆ ಆ ಇಪ್ಪಲಿಯ ಬೇರು ಏನು ಚಮತ್ಕಾರ ಮಾಡಿರಬೇಕು. ಕೃಷ್ಣನ ಕೊಳ್ಳು ಮತ್ತಷ್ಟು ಚಮತ್ಕಾರ, ಆ ಕಪ್ಪು ಕಾಡಿಗೆ ಇನ್ನಷ್ಟು ಚಮತ್ಕಾರವನ್ನು. ನಮಸ್ಕಾರ. ನವಶಕ್ತಿ ಪೀಠಂನ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿರೂಪಕಿ ಶ್ರುತಿ. ವೀಕ್ಷಕರೇ, ನೀವು ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ, ಧಾರ್ಮಿಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗುತ್ತೆ. ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕಾಗಿ ಎಂದಿನಂತೆ ಇವತ್ತು ಕೂಡ ಗುರುಜಿಯವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಬರ್ಮಾಡ್ಕೊಳ್ಳೋಣ. ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಜಿ, ನನ್ನ ಪರಿಚಯಸ್ಥರು ಒಬ್ಬರು ಸಾಕಷ್ಟು ವರ್ಷಗಳಿಂದ ಒಂದು ವ್ಯಾಪಾರವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಅವರ ಒಂದು ವಂಶ ಪಾರಂಪರ್ಯವಾಗಿ ಬಂದಂಥ ವ್ಯಾಪಾರ ಬಹಳ ಚೆನ್ನಾಗಿ ನಡೀತಾ ಇತ್ತು. ಕುಟುಂಬದಲ್ಲೂ ಕೂಡ ಬಹಳಷ್ಟು ಸಹಬಾಳ್ವೆಯಿಂದ ಇರ್ತಾ ಇದ್ರು. ಆದರೆ ಇತ್ತೀಚೆಗೆ ಅವರನ್ನು ನೋಡಿದಾಗ ಅವರ ಬಿಸ್ನೆಸ್ಸು ಅಂದರೆ ಅವರ ತಂದೆ ಕಾಲದಿಂದ ನಡ್ಕೊಂಡು ಬರ್ತಾ ಇದ್ದಂಥ ಒಂದು ವ್ಯಾಪಾರ ಏನಿದೆ, ಬಹಳಷ್ಟು ಒಂದು ಕೆಳಮಟ್ಟಕ್ಕೆ ಇಳಿದಿರುವಂಥದ್ದು, ತಳಮಟ್ಟವನ್ನು ತಲುಪಿರುವಂಥದ್ದು. ಸೊ ಏನು ವ್ಯಾಪಾರ ಆಯಿತು ಅಂದರೆ ಅವರು ಬಟ್ಟೆ ವ್ಯಾಪಾರವನ್ನು ಮಾಡ್ತಾ ಇದ್ರು ಗುರುಜಿ. ತುಂಬ ಚೆನ್ನಾಗಿ ನಡೀತಾ ಇದ್ದಂಥ ಒಂದು ವ್ಯಾಪಾರ ಏನಿತ್ತು, ತಂದೆ ಕಾಲದಿಂದ, ಹೌದು, ತಂದೆ ಕಾಲದಿಂದಲೂ ನಡೀತಾ ಇತ್ತು. ಈಗ ಅದು ಬಹಳಷ್ಟು ಒಂದು ಕಡಿಮೆ ವ್ಯಾಪಾರಕ್ಕೆ ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬಹುದು, ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ನನಗೆ ನೆನಪಾಗ್ತಾ ಇರೋದು ಒಂದೇ, ಕೆಲವೊಂದು ಕಡೆ ನಾನು ಕೇಳಿದ್ದೆ, ಓದಿದ್ದೆ ಕೂಡ ಈ ಒಂದು ವ್ಯಾಪಾರ ವಶೀಕರಣ, ವ್ಯವಹಾರ ವಶೀಕರಣ ಅಂತ ಹೇಳಿ. ಗುರುಜಿ, ಇದೆಲ್ಲವೂ ಕೂಡ ಇದೆಯಾ? ನಮ್ಮ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದ್ದಿದ್ದು ದಿಢೀರಂತ ಹೀಗಾಗೋದಕ್ಕೆ ಕಾರಣ ಏನು ಗುರುಜಿ, ತಿಳಿಸ್ಕೊಡ್ತೀರಾ? ಅಲ್ಲ, ಇಲ್ಲಿ ಅವರು ಅಷ್ಟು ವರ್ಷಗಳು ಚೆನ್ನಾಗಿ ಮೊದಲೆಲ್ಲ ಆಗ್ತಿತ್ತಂತ. ಹೌದು, ಬಹಳ ಒಳ್ಳೆಯ ಒಂದು ವ್ಯಾಪಾರ ನಡೀತಾ ಇದ್ದಂತಹ ಸಂದರ್ಭಗಳು ಕೂಡ ಇತ್ತು. ಈಗ ಏನು ವ್ಯಾಪಾರನೇ ಇಲ್ಲ, ಅಲ್ಲಿ ಕೆಲಸ ಮಾಡುವಂಥ ನೌಕರರಿಗೂ ಕೂಡ ಸಂಬಳ ಕೊಡೋದಕ್ಕೂ ಕಷ್ಟ ಒಂದು ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ಮನುಷ್ಯನ ಕಣ್ಣು ದೃಷ್ಟಿನೇ ಭಾಳ ಯಥೇಚ್ಛವಾಗಿ ಹೇಳ್ತಾರೆ. ಆಹಿತ ದೃಷ್ಟಿ, ನೀಚ ದೃಷ್ಟಿ, ದೃಷ್ಟಿ ಅಂತೆಲ್ಲ ಹೇಳ್ತಾರೆ. ಅದು ಹೇಗೆ ಅಂತಂದರೆ, ಒಂದು ಗಿಡ ಅದು ನಮಗೆ ಕಾಣಿಸ್ತಾ ಇರುತ್ತೆ, ಓ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂತ, ತುಂಬ ಅದ್ಭುತವಾಗಿ ಬೆಳೀತಾ ಇದೆ ಅಂತಂದ್ರೆ ಆ ಎಲೆಗಳು, ಅದರ ಕಾಂಡ, ಅದರ ಬೇರು ಗೋಚರ ನಮಗೆ ಹಾಗೆ ಮಾಡುತ್ತೆ. ತುಂಬ ಹಸಿರು ಕಾಣ್ತಾ ಬರುತ್ತೆ. ಅದಕ್ಕೆ ಕಾಲಕಾಲಕ್ಕೆ ಗೊಬ್ಬರವನ್ನು, ಕಾಲಕಾಲಕ್ಕೆ ನೀರು ಉಣಿಸದಿದ್ದರೆ ಬಹುಶಃ ಅದು ಬತ್ತಿ ಹೋಗುವ, ಬಾಡು ಹೋಗುವ ಸಾಧ್ಯತೆ ಇರುತ್ತೆ. ವ್ಯಾಪಾರದಲ್ಲೂ ಕೂಡ ಅಷ್ಟೇ, ಕಾಲಕಾಲಕ್ಕೆ ಆ ವ್ಯಾಪಾರಕ್ಕೆ ಏನು ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ತಾನೆ ಬರಬೇಕಾಗತ್ತೆ. ಬಹುಶಃ ಈ ಮೊದಲು ಕೂಡ ನಾನು ಅನೇಕ ಬಾರಿ ಹೇಳಿರುತ್ತೇನೆ, ಬಟ್ ಯಾರಿಗೆ ಯಾವ ರೆಮಿಡಿ ಕೈ ಹಿಡಿತೋ ಗೊತ್ತಿಲ್ಲ. ಹೌದು, ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇದು ಅಪ್ಲೈ ಆಗುವಂಥದ್ದು. ಯಾವುದೇ ವ್ಯವಹಾರ ವ್ಯಾಪಾರವನ್ನು ಮಾಡುವಂಥವರಿಗೆ ಮಂತ್ರ ಕೂಡ ಇದೆ. ವ್ಯವಹಾರ ವಶೀಕರಣ, ವ್ಯಾಪಾರ ವಶೀಕರಣ, ಧನ ವಶೀಕರಣ, ಧಾನ್ಯ ವಶೀಕರಣ, ರಾಜ್ಯ ವಶೀಕರಣ, ರಾಷ್ಟ್ರ ವಶೀಕರಣ ಎಲ್ಲ ಇದೆ. ಹೌದು, ಅವೆಲ್ಲ ಕೂಡ ಸಂಕಲ್ಪದಲ್ಲೇ ಬರುವಂಥದ್ದು ಕೂಡ ನಿಜ. ಹಾಗೆ ನಾವೇನಾದರೂ ಮಾಡ್ಕೊಳ್ಬೇಕು ಅಂತಿದ್ದರೆ ಈ ಪುಷ್ಯ ನಕ್ಷತ್ರದಂದು, ಪುಷ್ಯ ನಕ್ಷತ್ರ ಅಂತ ಈಗಾಗಲೇ ಭಾಳ ಜನಕ್ಕೆ ಗೊತ್ತಿದೆ. ಪುಷ್ಯ ನಕ್ಷತ್ರ ಗುರುವಾರ ಬಿದ್ದಾಗ ಏನಾಗುತ್ತೆ, ಭಾನುವಾರ ಬಿದ್ದಾಗ ಏನಾಗುತ್ತೆ ಅಂತಕ್ಕಂಥ ಎಲ್ಲ ಕೂಡ ತಿಳ್ಕೊಂಡಿರ್ತೀರಿ. ಪುಷ್ಯ ನಕ್ಷತ್ರ ಇದ್ದ ಸಂದರ್ಭದಲ್ಲಿ ಇಪ್ಪಲಿ ಗಿಡದ ಬೇರು, ಇಪ್ಪಲಿ ಗಿಡದ ಬೇರು ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇಪ್ಪಲಿ ಗಿಡದ ಬೇರು, ಈ ಇಪ್ಪಲಿ ಗಿಡ ಬಹುಶಃ ಕೆಲವೊಬ್ಬರಿಗೆ ಸಿಗೋದಿಲ್ಲ ಅಂತಂದರೆ ಅರಳಿ ಮರದ ಬೇರು ಕೂಡ ಆಗುತ್ತೆ, ಅಭ್ಯಂತರ ಇಲ್ಲ. ಅರಳಿ ಮರದ ಬೇರಾಗಿರಬಹುದು, ಇಪ್ಪಲಿ ಗಿಡದ ಬೇರಾಗಿರಬಹುದು. ತಂದು ಒಂದಷ್ಟು 4-5 ಬೇರುಗಳನ್ನು ತಂದು ಬಿಟ್ಟು ಅರಿಶಿಣ ನೀರಲ್ಲಿ ತೊಳೆದು ಬಿಟ್ಟು ಒಂದು ಕಡೆ ಇಟ್ಕೊಂಡಿದ್ದು, ಆನಂತರ ಚತುರ್ದಶಿ ಬರಲಿಕ್ಕೆ ನೀವು ಕಾಯ್ತಿರಬೇಕು. ಚತುರ್ದಶಿ ಆದಮೇಲೆ ನೆಕ್ಸ್ಟ್ ಡೇ ಅಮಾವಾಸ್ಯೆ ಬರುತ್ತೆ. ಆ ಚತುರ್ದಶಿ ಎಂದು ಕೃಷ್ಣನ ಕೊಳಲನ್ನು ನೀವು ಖರೀದಿ ಮಾಡಬೇಕು. ಎಲ್ಲಾದರೂ ನೋಡಿಕೊಂಡು ಕೃಷ್ಣನ ಕೊಳಲು ಚತುರ್ದಶಿ ಎಂದು ನೀವು ಖರೀದಿಸುವಂಥದ್ದು.
ನೆಕ್ಸ್ಟ್ ಡೇ ಅಮಾವಾಸ್ಯೆ ಇದೆಯಲ್ಲ, ಅಮಾವಾಸ್ಯೆಯಂದು ಕಪ್ಪು ಕಾಡಿಗೆಯನ್ನು ನೀವು ಖರೀದಿಸಬೇಕು. ಅದೇ ಚತುರ್ದಶಿಯಿಂದ ನೀವು ತೆಗೆದುಕೊಳ್ಳೋಕ್ಕೆ ಚಾನ್ಸೇ ಇಲ್ಲ, ಸಾಧ್ಯವೂ ಇಲ್ಲ. ಪುಷ್ಯ ನಕ್ಷತ್ರದಂದು ಆ ಒಂದು ಇಪ್ಪಲೆ ಗಿಡದ ಬೇರು, ಚತುರ್ದಶಿಯೆಂದು ಕೃಷ್ಣನ ಕೊಳಲು, ಅಮಾವಾಸ್ಯೆಯೆಂದು ಈ ಕಪ್ಪು ಕಾಡಿಗೆ, ಈ ಮೂರನ್ನು ಕೂಡ ವ್ಯವಸ್ಥೆ ಮಾಡಿಕೊಂಡು ಆ ಬೇರುಗಳಿಗೆ ಆ ಕಪ್ಪು ಕಾಡಿಗೆಯನ್ನು ಅಪ್ಲೈ ಮಾಡಬೇಕು, ಸವರಬೇಕು. ನೀಟಾಗಿ ಸವರ ಆದಮೇಲೆ ಈ ಬೇರುಗಳನ್ನು ಒಂದು ಕೆಂಪು ದಾರ ಕಟ್ಟಿ ಆ ಒಂದು ಕೃಷ್ಣನ ಕೊಳಲೊಳಗೆ ಇಡಬೇಕು. ಆ ಕೊಳಲ ಒಳಗಡೆ ಇಟ್ಟು ಆದಮೇಲೆ ಒಂದಷ್ಟು ಬೆಲ್ಲ, ಗಟ್ಟಿ ಬೆಲ್ಲವನ್ನು ಈ ಕಡೆಗೆ ಏನು ಓಲಿರುತ್ತೋ ಆ ಓಲಿರೋ ಕಡೆ ಲಾಕ್ ಮಾಡಬೇಕು ಬೆಲ್ಲ. ಇದನ್ನೇ ನೀವು ನಿಮ್ಮ ತಿಜೋರಿಯಲ್ಲೋ ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲಿ ಇಡ್ತೀನಿ ಅಂತಂದರೆ, ಮ್ಯಾಗ್ನೆಟ್ ಕೆಳಗಡೆ ಹಾಕಿದ್ರೆ ಹೆಂಗೆ ಕಬ್ಬಿಣ ಅಯಸ್ಕಾಂತ ಎಳ್ಕೊಂಡು ಬಿಡುತ್ತೋ ಹಾಗೆಯೇ ಅಯಸ್ಕಾಂತೀಯ ಶಕ್ತಿ ವ್ಯಾಪಾರ ವಶೀಕರಣ, ವ್ಯವಹಾರ ವಶೀಕರಣಕ್ಕೆ ಸಂಬಂಧಪಟ್ಟ ಈ 3 ಪದಾರ್ಥಗಳು. ಇದನ್ನು ಅಮಾವಾಸ್ಯೆಯೆಂದು ನೀವು ಪೂಜೆ ಮಾಡಿ ಅಲ್ಲಿಡ್ತೀನಿ ಅಂತಂದರೆ ಅಲ್ಲಿಂದಲೇ ಅದೇ ದಿನವೇ ನೀವು ಪರೀಕ್ಷೆ ಮಾಡ್ಬೋದು. ಅದೇ ದಿನದಲ್ಲೇ ನಿಮಗೆ ವ್ಯಾಪಾರ ಆಗುತ್ತೆ. 2ನೇ ದಿನ ಅಲ್ಲವೇ ಅಲ್ಲ, ಅದೇ ದಿನವೇ. ಅರೆ ಇವತ್ತು ಇಷ್ಟು ಜನ ಬಂದ್ರಲ್ಲ, ಏನು ಕಾರಣ, ಏನು ಹಬ್ಬ ಇರ್ಬೋದೇ ಇವತ್ತು ಅಂತ ನೀವು ಅಂತೀರಿ. ಹಾಗೇ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅಷ್ಟು ಶಕ್ತಿ ಇರತಕ್ಕಂತಹ ನಾನು ಹೇಳಿದಾಗೆ ನೀವು ಆ ನಕ್ಷತ್ರಕ್ಕೆ ಸಂಬಂಧಪಟ್ಟ ಸಂದರ್ಭದಲ್ಲಿ ಬೇರನ್ನು, ಚತುರ್ದಶಿಯಂದು ಕೊಳಲಂದು, ಅಮಾವಾಸ್ಯೆಂದು ಕಪ್ಪು ಕಾಡಿಗೆ ಇಷ್ಟನ್ನು ಕೂಡ ತಂದು ಮಾಡ್ಕೊಳ್ತೇನೆ ಅಂತಂದರೆ ಖಚಿತವಾಗಲೂ ಅದ್ಭುತವಾಗಿರುತ್ತೆ ವ್ಯಾಪಾರವನ್ನು ನೀವು ಕಾಣ್ತೀರಿ. ಗುರುಜಿ, ಇನ್ನೊಂದು ಪ್ರಶ್ನೆ ಮೂಡ್ತಾ ಇದೆ ನನಗೆ. ಈ ಒಂದು ವಾಮಾಚಾರ, ವಶೀಕರಣ ಅನ್ನೋಂಥದ್ದು ಎರಡೂ ಕೂಡ ತಳುಕು ಹಾಕ್ಕೊಂಡಿರುವಂಥ ಪದಗಳು. ಸೊ ವಾಮಾಚಾರ ಅಂತಂದರೆ ಒಬ್ಬರಿಗೆ ಕೆಡುಕಾಗಲಿ ಅನ್ನೋಂಥ ಪದ್ಧತಿನಲ್ಲಿ ಮಾಡುವಂಥದ್ದು. ಈ ವಶೀಕರಣನೂ ಒಂದು ರೀತಿಯಲ್ಲಿ ಅದೇ ರೀತಿಯಾಗಿ ಮಾಡ್ಕೊಳ್ತಾರ ಅಂತ. ಆದರೆ ಇದು ವ್ಯಾಪಾರ ವಶೀಕರಣ ಅಂತಂದರೆ ನಮ್ಗೆ ಹೇಗೆ ಪಾಸಿಟಿವ್ ಆಗಿ ಮಾಡುವಂಥದ್ದು ಹೇಗೆ ಗುರುಜಿ? ಎರಡಕ್ಕೂ ಏನಾದರೂ ವ್ಯತ್ಯಾಸಗಳಿದೆಯಾ? ಅಲ್ಲ, ನಿಜ. ಈಗ ನೋಡಿ, ನೀವು ಕೇಳಿದ್ದ ಪ್ರಶ್ನೆ ಇದೆಯಲ್ಲ, ವಾಮಾಚಾರ ಪ್ಲಸ್ ವಶೀಕರಣ, ಇನ್ನೊಬ್ಬರನ್ನು ವಶೀಕರಣ ಮಾಡೋದು ಅಂತ ಇದೆಯಲ್ಲ, ಅದು ಇವರು ಯಾರ ಕೈಲೂ ಅದು ಸಾಧ್ಯವೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಏನೋ ಹೇಳ್ತಾರೆ, ಹಾಗಾದರೆ ಈಗ ಅವ್ರನ್ನ ವಶೀಕರಣ ಮಾಡ್ಕೊಬಿಡ್ಬೋದಾ ಈಗೆಲ್ಲ ಅಲ್ಲವೇ ಅಲ್ಲ, ಅದೊಂದು ಪ್ರೋಸೆಸ್ ಇದೆ, ಆ ಪದ್ಧತಿಲಿ ಹೋಗ್ತಕ್ಕಂತಹದ್ದು. ಇದು ಏನು ಮಾಡುತ್ತೆ ಅಂತಂದರೆ, ಈಗ ವಾಮಾಚಾರ ಅನ್ನೋದು ಸದ್ಬಳಕೆಯೂ ಹೌದು, ದುರ್ಬಳಕೆಯೂ ಹೌದು. ಈಗ ನಾನು ಹೇಳಿದ್ದೆ ವಶೀಕರಣದ ಬಗ್ಗೆ ಹೇಳಿದೆ. ಯಾವುದು ವಶೀಕರಣ ಹೇಳಿದೆ? ತುಂಬ ನಷ್ಟದಲ್ಲಿದ್ದವ, ತುಂಬ ಕಷ್ಟದಲ್ಲಿದ್ದವ ಶೀಘ್ರವಾಗಿ ಮೇಲೆಳಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಅದೇ ದಿನವೇ, 2ನೇ ದಿನ ನಾನು ಮಾತಾಡಲಿಲ್ಲ, ಅದೇ ದಿನವೇ ಲಾಭವನ್ನು ಕಾಣ್ತೀರಿ ಅಂತಂದರೆ ಆ ಇಪ್ಪಲಿಯ ಬೇರು ಏನು ಚಮತ್ಕಾರ ಮಾಡಿರಬೇಕು, ಕೃಷ್ಣನ ಕೊಳ್ಳು ಮತ್ತಷ್ಟು ಚಮತ್ಕಾರ, ಆ ಕಪ್ಪು ಕಾಡಿಗೆ ಇನ್ನಷ್ಟು ಚಮತ್ಕಾರವನ್ನು ಮಾಡಿರ್ತಕ್ಕಂಥದ್ದು. ಇದನ್ನು ವಶೀಕರಣ ಏನಂತೀರಿ? ಕೆಟ್ಟದಂತೀರೋ ಒಳ್ಳೇದಂತೀರೋ? ಏನಂತ ಪರಿಗಣಿಸ್ತೀರಿ ನೀವು? ಆ ವ್ಯಕ್ತಿಗೆ ಅಬ್ಬಾ ಈ ಪದಾರ್ಥ ಮೊದಲೇ ಗೊತ್ತಿದ್ದರೆ ಬಹುಶಃ ನನಗೆ 2 ವರ್ಷಗಳಿಂದ ಮತ್ತಷ್ಟು ನಾನು ಹಣವನ್ನು ಸಂಪಾದನೆ ಮಾಡ್ತಿದ್ದೆ ಅಂತ ಹೇಳುವಂಥ ಮೆಸೇಜ್ ಇದು. ಇದನ್ನು ಕೆಟ್ಟದ್ದಕ್ಕೆ ಬಳಸೋಕ್ಕಾಗಲ್ಲ. ಇದನ್ನು ಬಹುಶಃ ವ್ಯಾಪಾರವನ್ನು ಮಾಡಲಿಕ್ಕೆ ವಶೀಕರಣ ಅಂತಾರೆ. ಈಗ ಯಾವುದೋ ಒಂದು ಅಂಗಡಿ ಓಪನ್ ಆಗುವಂಥದ್ದು, ಅದಕ್ಕೆ ಜನವಶೀಕರಣ ಬೇಕು, ಅದಕ್ಕೂ ಕೂಡ ಇದನ್ನು ಬಳಸ್ಕೊಳ್ಬಹುದು. ಅದಕ್ಕೆ ವ್ಯವಹಾರ ವಶೀಕರಣ, ವ್ಯಾಪಾರ ವಶೀಕರಣ, ಧನ ವಶೀಕರಣ ಆ್ಯಂಡ್ ಜನವಶೀಕರಣ ಇದಕ್ಕೆ ಅಪ್ಲೈ ಆಗುವಂಥದ್ದು. ಇದರಲ್ಲಿ ವಾಮಾಚಾರನ ಪದವೇ ಬರಲ್ಲ. ವಾಮಾಚಾರ ಅಂತಕ್ಕಂಥದ್ದು ಇನ್ನೊಬ್ಬರಿಗೆ ಕೆಡುಕು ಮಾಡುವಂಥದ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು, ಇನ್ನೊಬ್ಬರಿಗೆ ಗಾಯ ಆಗಲಿ ಅಂತೇಳಿ ಕಲ್ಲಲ್ಲಿ ಹೊಡೆಯುವಂಥದ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಲಿ ಅಂತ ನೀವು ಕೋಲ್ ತೊಗೊಂಡು ಹೊಡೆಯುವಂಥದ್ದು, ಆ ಪದ್ಧತಿಗೆ ಸಂಬಂಧಪಡುವಂಥದ್ದು. ಅದು ನಮಗೆ ರಕ್ಷಣೆ ಮಾಡಿಕೊಳ್ಳಲಿಕ್ಕೂ ಇದೆ. ಆ ಕಲ್ಲನ್ನು ನಾವು ಹೇಗೆ ಬಳಸ್ಕೋಬೇಕು ಅಂತಂದರೆ, ಮನೆ ಕಟ್ಟಲಿಕ್ಕೆ ಬಳಸ್ಕೊಳ್ಬೋದು, ಆ ಕಟ್ಟಿಗೆ ನೀವೇನಕ್ಕೆ ಬಳಸ್ಕೋಬೋದು. ಹಾಗೆ ವಾಮಾಚಾರ ಅನ್ನೋದು 2 ವಿಧಾನವೂ ಹೌದು, ಕೆಟ್ಟದ್ದು ಹೌದು, ನಾವು ಬಳಸ್ಕೊಂಡ್ರೆ ಅದು ಒಳ್ಳೆಯದು ಹೌದು. ಗುರುಜಿ, ಸರಳವಾಗಿ ಬಹುಶಃ ಇಂಥ ಪರಿಹಾರಗಳನ್ನು ನೀಡಲಿಕ್ಕಾಗಿ ಸಾಕಷ್ಟು ಜನ ಅಪಾಯಿಂಟ್ಮೆಂಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಅಪಾಯಿಂಟ್ಮೆಂಟನ್ನು ಕೊಟ್ಟು ದುಡ್ಡನ್ನು ಕೊಟ್ಟು ಇಂಥ ಪರಿಹಾರಗಳಿಗೆ ಕಾಯ್ತಾ ಇರ್ತಾರೆ. ಅದೇ ಬರಬೇಡಿ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ಮಾಡ್ಕೊಳ್ಳಿ, ಈ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ನಿಮಗೆ ಏನು ಇನ್ನು ಪುಷ್ಯ ನಕ್ಷತ್ರ ನೋಡೋದು ಗೊತ್ತಿದೆ ನಿಮಗೆ, ಕೊಳಲು ಸಿಗುತ್ತೆ ನಿಮಗೆ, ಆ ಬೇರು ಸಿಗುತ್ತೆ ನಿಮಗೆ, ಕಪ್ಪು ಸಿಗುತ್ತೆ, ಕಣ್ಣಿಗೆ ಹಚ್ಚತಕ್ಕಂಥ ಕಾಡಿಗೆ ಗೊತ್ತಿರುತ್ತೆ. ಇಷ್ಟನ್ನೇ ನೀವು ಮಾಡ್ಕೊಳ್ಬೇಕಾದ್ರೆ ನಿಮಗೆ ಆ ಪಾಯಿಂಟೇ ಬೇಡವಲ್ಲ. ಖಂಡಿತ ಗುರುಜಿ, ಬಹಳಷ್ಟು ವಿಶೇಷವಾದ ಮಾಹಿತಿ. ನಿಜಕ್ಕೂ ಇಂಥ ಒಂದು ಅದ್ಭುತಗಳು ನಿಮಗೆ ಮಾತ್ರ ತಿಳಿಯೋದಕ್ಕೆ ಸಾಧ್ಯ ಅನ್ನೋದು ನನ್ನ ಭಾವನೆ. ಯಾಕೆಂದರೆ ಎಷ್ಟೇ ಜ್ಞಾನಾರ್ಜನೆಯನ್ನು ಮಾಡಿಕೊಂಡ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕೆಲವೊಂದು ವಿಷಯಗಳಲ್ಲಿ ಹಿಂದೆ ಉಳಿದ್ಬಿಟ್ಟಿರ್ತೀವಿ. ಆದರೆ ಯಾವುದೇ ವಿಷಯವನ್ನು ಕೇಳಿದ್ರೂ ಕೂಡ ನಿಮ್ಮೊಂದಿಗೆ ಪರಿಹಾರ ಖಂಡಿತವಾಗ್ಲೂ ಇರುತ್ತೆ. ಇಂಥ ಅದ್ಭುತವಾದಂಥ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇರೋದಕ್ಕಾಗಿ ಧನ್ಯವಾದಗಳು ತಮಗೆ. ಹರೇ ಶ್ರೀನಿವಾಸ. ವೀಕ್ಷಕರೇ ನೋಡಿ,
10 ರೂಪಾಯಿ ಖರ್ಚಿಲ್ಲ. ಗುರೂಜಿಯವರು ಬಹಳ ಸರಳವಾಗಿ ನಿಮಗೆ ಉಚಿತವಾಗಿ ಇಂಥ ಒಂದು ಪರಿಹಾರಗಳನ್ನು ತಿಳಿಸ್ಕೊಡ್ತಾನೆ ಬರ್ತಾ ಇದ್ದಾರೆ. ವ್ಯಾಪಾರದಲ್ಲಿ ಒಂದು ಸೋಲನ್ನು ಕಾಣ್ತಾ, ನಷ್ಟವನ್ನು ಕಾಣ್ತಾ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ, ಯಾರೆಲ್ಲ ಸಂಕಷ್ಟದಲ್ಲಿದ್ದೀರಿ, ನಿಮ್ಮೆಲ್ಲರಿಗೂ ಒಂದು ರಾಮಬಾಣದಂತಹ ಪರಿಹಾರವನ್ನು ಗುರೂಜಿಯವರು ಇಂದಿನ ಸಂಕಲ್ಪ ಸಿದ್ಧಿನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಅಷ್ಟೇ ಗುರೂಜಿಯವರು ತಿಳಿಸ್ಕೊಟ್ಟಂತಹ ವಿಧಾನದಲ್ಲೇ ಈ ಎಲ್ಲ ಪರಿಹಾರಗಳನ್ನು ಪಾಲಿಸಿ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸಿಗೋಣ ಮುಂದಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.